ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶಂಕರ್ ನಾಗ್ ಕನ್ನಡ ಚಿತ್ರರಂಗ ಕೊಂಡ ಬಹಳ ದೊಡ್ಡ ಕನಸುಗಾರ ಮಾತ್ರ ಅಲ್ಲ, ಅವರು ಕನಸು ಕಂಡಿದ್ದನ್ನು ವಾಸ್ತವಕ್ಕೆ ತರಬೇಕು ಅನ್ನುವ ಬಹಳ ದಿಟ್ಟ ನಿರ್ಧಾರ ಇದ್ದಂಥ ಮನುಷ್ಯ ಅವರು. ಬಹಳ ಜನಕ್ಕೆ ಗೊತ್ತಿರಬಹುದು. ಒಳ್ಳೆಯ ಬರಹಗಾರ ಕೂಡ ಶಂಕರ್ ನಾಗ್. ಕತೆ, ಚಿತ್ರಕಥೆ, ಸಂಭಾಷಣೆ ಬರೆಯೋ ಜೊತೆಗೆ ಕಾದಂಬರಿಗಳನ್ನು ಕೂಡ ಬರಿತಾಯಿದ್ರು, ಸಣ್ಣ ಕಥೆಗಳನ್ನು ಬರಿತಾಯಿದ್ರು, ಪ್ರಬಂಧಗಳನ್ನು ಬರಿತಾಯಿದ್ರು. ಈ ಥರ ಶಂಕರ್ ನಾಗ್ ಬಹಳ ಮಲ್ಟಿಫೇಸ್ಡ್ ಪರ್ಸ್ನಾಲಿಟಿ. ಅವರು ಒಂದು ಮರಾಠಿ ನಾಟಕದ ಎಳೆಯನ್ನು ಇಟ್ಟುಕೊಂಡು ಒಂದು ಕಾದಂಬರಿಯನ್ನು ಬರೆದ್ರು. ಕಾದಂಬರಿಯ ಪರಮೇಶಿಯ ಪ್ರೇಮ ಪ್ರಸಂಗ. ಅದು ಬಿ ವಿ ವೈಕುಂಠರಾಜು ಸಂಪಾದಕರು. ವಾರಪತ್ರಿಕೆ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು ಆವಾಗ. ಅದು ವಾರಪತ್ರಿಕೆ, ಹೆಸರು ವಾರಪತ್ರಿಕೆ. ಈ ಪ್ರತಿ ವಾರ ಶಂಕರ್ ನಾಗ್ ಅವರ ಧಾರಾವಾಹಿ ಅದರಲ್ಲಿ ಮೂಡಿ ಬಂತು. ನನಗೆ ಆ ಧಾರಾವಾಹಿಯನ್ನು ನಾನು ಓದ್ತಾ ಇದ್ದೆ, ಭಾಳ ಚಿಕ್ಕವನಿದ್ದೆ, ನಾನು ಕಾಲೇಜಲ್ಲಿ ಓದ್ತಾಯಿದ್ದೆ. ಅದ್ರ ಕೆಲವು ಸಾಲುಗಳು ನಂಗೆ ಬಹಳ ಇಷ್ಟವಾದ ಸಾಲುಗಳು. ಅದು ಒಂಥರ ಒಂದು ಕಡೆ ಹಿಂಗೆ ಬರುತ್ತದು, ಕಷ್ಟಗಳು ಬೆಂಗಳೂರು ಜಯನಗರದ ಸೊಳ್ಳೆಗಳಂತೆ ದಾಳಿ ಇಟ್ಟವು ಅಂಥೇಳಿ. ಅದು ನನಗೆ ಶಂಕರ್ ನಾಗ್ ರೈಟಿಂಗ್ನ ಕ್ರಮ ಬಹಳ ಇಷ್ಟ. ಈ ಥರದ ಬಹಳ ಹೊಸ ಥರದ ಪನ್ನುಗಳನ್ನು ಶಂಕರ್ ನಾಗ್ ಕ್ರಿಯೇಟ್ ಮಾಡೋರು. ಆ ಕಾದಂಬರಿಯಾಗಿ ಪರಮೇಶಿಯ ಪ್ರೇಮ ಪ್ರಸಂಗ ಬಹಳ ಜನಪ್ರಿಯ ಆಯಿತು. ಇದಾದ ಮೇಲೆ ಅದನ್ನು ಸಿನಿಮಾ ಮಾಡಬೇಕು ಅಂತ ಬಂದಾಗ ಶಂಕರ್ ನಾಗ್ ಅವರು ತಮ್ಮ ಜೀವದ ಗೆಳೆಯ ರಮೇಶ್ ಭಟ್ ಅವರಿಗೆ ಡೈರೆಕ್ಷನ್ ಆಪ್ಷನನ್ನು ಬಿಟ್ಟುಕೊಟ್ರು. ಇದೊಂಥರ ದೊಡ್ಡ ಗುಣ ಅವ್ರದ್ದು. ನಮ್ಮ ಗೆಳೆಯರು ಬೆಳೀಲಿ ಅನ್ನೋ ಕಾರಣಕ್ಕೆ ಅದರ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಶಂಕರ್ ನಾಗ್ ಅವರು ಇಟ್ಕೊಂಡಿದ್ರು ಕೂಡ ನಿರ್ದೇಶನ ಮಾತ್ರ ಪರಮೇಶಿಯ ಪ್ರೇಮ ಪ್ರಸಂಗನ ರಮೇಶ್ ಭಟ್ಗೆ ಬಿಟ್ಟುಕೊಟ್ರು. ಮತ್ತು ಈ ಪರಮೇಶಿಯ ಪ್ರೇಮ ಪ್ರಸಂಗ ನಾಟಕ ಕೂಡ ಬಹಳ ಜನಪ್ರಿಯ ಆಗಿತ್ತು. ಒಂದು ಸಲ ಒಂದು ಪ್ರಸಂಗ ರಮೇಶ್ ಭಟ್ ಅವರು ಹೇಳಿದ್ದು, ಅವ್ರು ಬಹಳ ಕಡೆ ಹೇಳಿದ್ದಾರೆ ಇದನ್ನು, ಆದರೂ ಶಂಕರ್ ನಾಗ್ಗೆ ಸಂಬಂಧಪಟ್ಟಿದ್ದಾದ್ರಿಂದ ಹೇಳಬೇಕು. ಕಲ್ಕತ್ತಾದಲ್ಲಿ ನೋಡಿ ಸ್ವಾಮಿ ನಾವು ಇರೋದಕ್ಕೆ ನಾಟಕೋತ್ಸವದಲ್ಲಿ ಭಾಗಿಯಾಗಿತ್ತು. ಆ ನಾಟಕ ಪ್ರದರ್ಶನ ಆಯಿತು. ನಾಟಕ ಪ್ರದರ್ಶನ ಆದಮೇಲೆ ಇಡೀ ತಂಡ ವಾಪಸ್ ಬೆಂಗಳೂರಿಗೆ ಬರಬೇಕು. ಟ್ರೈನ್ನಲ್ಲಿ ಬರಬೇಕಾದ್ರೆ ಶಂಕರ್ ನಾಗ್ ಒಬ್ಬರಿಗೆ ಫ್ಲೈಟ್ ಟಿಕೆಟ್ ಇದೆ, ಉಳಿದವ್ರಿಗೆಲ್ಲ ಟ್ರೈನ್ನಲ್ಲಿ ಬುಕ್ ಆಗಿತ್ತು. ಹೋಗುವಾಗಲೂ ಹಾಗೆ ಆಗಿತ್ತು. ಒಬ್ಬನು, ಆ ತಂಡದ ಸದಸ್ಯ ಒಬ್ಬನಿಗೆ ಟಿಕೆಟ್ ಸಿಕ್ಕಲಿಲ್ಲ, ಟ್ರೈನ್ ಟಿಕೆಟ್ ಸಿಕ್ಕಲಿಲ್ಲ. ಸೊ ಅವನೊಬ್ಬನು ಉಳ್ಕೋಬೇಕಾಗುತ್ತಲ್ಲ ಅಂತ ಶಂಕರ್ ನಾಗ್ ಏನು ಮಾಡಿದ್ರು ಅಂದರೆ, ಅವನೊಬ್ಬನಿಗೆ ಫ್ಲೈಟ್ ಟಿಕೆಟನ್ನು ಕೊಟ್ಬಿಟ್ಟು ನೀನು ಫ್ಲೈಟಲ್ಲಿ ಹೋಗು ಶಂಕರ್ ನಾಗ್ ಅಂತ ಹೆಸರು ಹೇಳಿಬಿಟ್ಟು, ಇವರು ಟ್ರೈನ್ನಲ್ಲಿ ಟಿಕೆಟ್ ಇಲ್ಲದೇನೆ ಇಡೀ ಕಲ್ಕತ್ತಾದಿಂದ ಬೆಂಗಳೂರಿಗೆ ಬರುವವರೆಗೆ ಕೂಡ ಭಿಕ್ಷುಕಂತರ ನಟನೆ ಮಾಡಿಕೊಂಡು ಬಂದರು ಶಂಕರ್ ನಾಗ್. ಅಷ್ಟೊತ್ತಿಗಾಗಲೇ ಶಂಕರ್ ನಾಗ್ ಬಹಳ ದೊಡ್ಡ ಸ್ಟಾರ್ ಆಗಿದ್ದರು. ಇನ್ನೊಬ್ಬ ಸ್ನೇಹಿತರಿಗೆ ಮಿಡಿಯುವ ಈ ಥರದ ಗುಣ ಶಂಕರ್ ನಾಗ್ ಅವರಲ್ಲಿ ಇದ್ದೇ ಇತ್ತು. ಅದು ಆ ಥರದ ಕಥೆಗಳು ತುಂಬ ಜನ ಹೇಳ್ತಾರೆ. ಮತ್ತು ಅವರು ಶಂಕರ್ ನಾಗ್ ತಾವೊಬ್ಬರೇ ಬೆಳೀಲಿಲ್ಲ, ಅನೇಕ ಜನರನ್ನು ಬೆಳೆಸಿದ್ರು ಈ ಥರದಲ್ಲಿ. 1989 ನವಂಬರ್ 9 ಶಂಕರ್ ನಾಗ್ ಅವರ 35ನೇ ಹುಟ್ಟುಹಬ್ಬ. ಚುನಾವಣೆ ನಡೀತಾ ಇದೆ. ಶಂಕರ್ ನಾಗ್ ಅವರು ಹುಟ್ಟಿದ ಉಡುಪಿಯಲ್ಲೇ ಈ ಚುನಾವಣಾ ಪ್ರಚಾರದಲ್ಲಿ ಅವರು ತೊಡಕೊಂಡಿದ್ದಾರೆ. ಅನಂತ್ ನಾಗ್ ಅವರು ಆಗ ಉದಯವಾಣಿ ಉಡುಪಿ ಭಾಗದಲ್ಲಿ ಈಗಲೂ ಬಹಳ ಜನಪ್ರಿಯವಾದ ಪತ್ರಿಕೆ. ಇದರಲ್ಲಿ ಒಂದು ದೊಡ್ಡ ಜಾಹೀರಾತನ್ನು ಕೊಡ್ತಾರೆ. ಯಾಕೆಂದರೆ ಉಡುಪಿಲಿ ಶಂಕರ್ ನಾಗ್ ಇದ್ದಾನೆ, ಅವ್ರಿಗೆ ಖುಷಿ ಆಗಲಿ ಅನ್ನುವ ಕಾರಣಕ್ಕೆ ನಿನ್ನ ಚಿತ್ರರಂಗದ ಜೀವನ ಅದ್ಭುತವಾಗಿ ಸಾಗಲಿ ಅಂಥೇಳಿ ಅನಂತ್ ನಾಗ್ ನನ್ನ ಹತ್ರ ಈ ಮಾತನ್ನು ತುಂಬ ಬೇಸರದಲ್ಲೇ ಹೇಳಿದರು. ಅವನು ಹುಟ್ಟಿದ ಮೇಲೆ 35 ವರ್ಷದಲ್ಲಿ ಯಾವತ್ತೂ ಅವನಿಗೆ ಹ್ಯಾಪಿ ಬರ್ಡೇ ನಾನು ಹೇಳಿರಲಿಲ್ಲ, ಅವನು ನನಗೆ ಹೇಳಿರಲಿಲ್ಲ. ಮೊಟ್ಟ ಮೊದಲನೇ ಸಲ ನನಗೆ ಯಾಕೋ ಅವನು ಉಡುಪಿನಲ್ಲೇ ಇದ್ದಾನೆ, ಚುನಾವಣಾ ಪ್ರಚಾರದಲ್ಲಿದ್ದಾನೆ, ಹುಟ್ಟಿದ ಊರಿನಲ್ಲೇ ಇದ್ದಾನೆ, ಆದ್ದರಿಂದ ಅವನು ಶುಭ ಹಾರೈಸೋಣ ಅಂತೂ ಶಂಕರ್ ನಾಗಿಗೂ ಬಹಳ ಇಷ್ಟ ಆಯಿತು. ಅದು ದುರಂತ ಏನು ಅಂತಂದರೆ ಅದೇ ಶಂಕರ್ ನಾಗ್ ಆಚರಿಸ್ಕೊಂಡ ಕೊನೆ ಹುಟ್ಟುಹಬ್ಬ ಇದು. ಆಮೇಲೆ ಒಂದು ಅಪಶಕನ ಅನಂತ್ ನಾಗ್ ಯಾವಾಗಲೂ ನೆನಪಿಟ್ಕೊಳ್ತಾರೆ. ಉಡುಪಿಯಿಂದ ಅನಂತ್ ನಾಗ್ ಮತ್ತು ಶಂಕರ್ ನಾಗ್ ಇಬ್ಬರು ಕಾರ್ನಲ್ಲಿ ಬರ್ತಾಯಿದ್ದಾರೆ. ಆಗುಂಬೆ ಘಾಟಿಯ 2ನೇ ತಿರುವು. ಇದ್ದಕ್ಕಿದ್ದ ಹಾಗೆ ಒಂದು ಶಬ್ದ ಕೇಳಿಸುತ್ತೆ, ಶಿಶ್ ಅಂತ ಶಬ್ದ ಕೇಳಿಸುತ್ತೆ. ಕಾರ್ ಹಿಂದಕ್ಕೆ ತೊಗೊಂಡು ನಿಲ್ಲಿಸ್ತಾರೆ. 6 ಅಡಿಯ ಹೆಬ್ಬಾವು ದಾರಿಗೆ ಅಡ್ಡ ಹೋಗ್ತಾಯಿದೆ. ಸೊ ಇವರು ಕಾರಲ್ಲಿ ಆ ಹೆಬ್ಬಾವು ಪಾಸಾಗೋವರೆಗೂ ಕಾಯಿಸ್ತಾರೆ. ಆದರೆ ಆ ಹೆಬ್ಬಾವು ಯಾಕೆ ಪಾಸಾಗ್ತಾಯಿದೆ ಅಂದರೆ, ಒಂದು ಗರುಡ ಅದನ್ನು ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿದೆ. ಹಾವು ಪಾಸಾಗಿದ್ದರಿಂದ ತನ್ನ ಬಲಿ ತಪ್ಪು ಹೋಯಿತು ಅಂತ ಹೇಳಿ
ಗರುಡನಿಗೆ ಕೋಪ ಬಂದ್ಬಿಟ್ಟು ಕಾರಿಗೆ ಅಟ್ಯಾಕ್ ಮಾಡುತ್ತೆ. ಅದು ಇವರು ಬಹುಶಃ ಘಾಟಿ ತಪ್ಪಿಸೋವರೆಗೂ ಗರುಡ ಇವರನ್ನು ಹಿಂಬಾಲಿಸ್ತಾ ಇರುತ್ತೆ. ಅದು ಒಂಥರ ಗರುಡನ ಶಾಪ ಅಂಥೇಳಿ ಮನೆಗೆ ಉಡುಪಿಗೆ ಬಂದ ಮೇಲೆ ಇಬ್ಬರಿಗೂ ಅದು ಯಾಕೋ ಒಂಥರ ಸಮಾಧಾನ ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾರೆ. ಅನಂತನಾಗು ಅದು ಎಲ್ಲೋ ಒಂದು ಅಪಶಕನ ಥರ ಕಾಡ್ತಾ ಏನು ಅಂತ ಹೇಳಿ ಶಂಕರ್ನಾಗ್ ಅದನ್ನು ಹೇಳಿದರು ನನ್ನ ಹತ್ರ. ಈ ಘಟನೆಯನ್ನು ಹೇಳ್ತಾ ನನಗೆ ಶಂಕರ್ ಹೋದ ಅಂತ ಗೊತ್ತಾದ ಕೂಡಲೇ ಆ ಗರುಡನೇ ನೆನಪಾಗಿದೆ. ಗರುಡ ನಮಗೇನೋ ಒಂದು ಸಂದೇಶ ಕೊಡ್ತಾ ಇತ್ತೋ ಏನೋ ಅಂತ. ಯಾಕಂದರೆ ಗರುಡನ ವಿಷ್ಣುವಿನ ವಾಹನ ಅಂತ ಕೂಡ ಕರೀತಾರೆ. ಉಡುಪಿಗೆ ಹೋಗಿ ಪೂಜೆ ಮಾಡಿಸ್ತಾರೆ. ಯಾವತ್ತೂ ದೇವರನ್ನು ನಂಬಿದ್ದು ಶಂಕರ್ನಾಗು ಕೂಡ ಅವತ್ತು ಹೋಗಿ ಉಡುಪಿನಲ್ಲಿ ಪೂಜೆ ಮಾಡಿಸ್ತಾರೆ. ಅಂದರೆ ಇಡೀ ಘಾಟಿನಲ್ಲಿ ಗರುಡ ಇವ್ರ ಕಾರನ್ನು ಹಿಂಬಾಲಿಸ್ಕೊಂಡು ಬಂದಿದೆ. ಇದು ಒಂದು ರೀತಿಯಲ್ಲಿ ತಾರ್ಕಿಕವಾಗಿ ತನ್ನ ಬಲಿ ತಪ್ಪಿಸಿದ್ರು ಅನ್ನೋ ಕೋಪದಿಂದ ಹಂಗೆ ಮಾಡಿರ್ಬೋದು ಅದು. ಆದರೆ ಅದರಲ್ಲೊಂದು ಸಂಕೇತ ಇತ್ತು, ಗೊತ್ತಿಲ್ಲ. ಇನ್ನೊಂದು 2-3 ಈ ಥರದ್ದು ಸಾವಿನ ಪ್ರಸಂಗಗಳು ಅಂತಂದರೆ, ಒಂದು ಚಿತ್ರರಂಗದ ಶೂಟಿಂಗ್ ಒಂದು ನಡೀತಾ ಇದೆ. ಅಲ್ಲಿ ಸ್ಮಶಾನದಲ್ಲೇ ಶೂಟಿಂಗು. ಅಲ್ಲಿ ಒಂದು ಡೆಡ್ ಬಾಡಿ ಬರುತ್ತೆ. ಡೆಡ್ ಬಾಡಿ ಬಂದಾಗ ಶಂಕರ್ನಾಗು ಚಿತ್ರೀಕರಣನ ಸ್ಟಾಪ್ ಮಾಡಿಸ್ತಾರೆ. ಚಿತ್ರೀಕರಣ ನಡೀತಿದ್ದು ಬೇರೆ, ಬಟ್ ಡೆಡ್ ಬಾಡಿ ಕ್ರಿಮೇಷನ್ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗಲಿ ನಿರ್ದೇಶಕರು ಹೇಳಿದ್ರೆ ಶಂಕರ್ನಾಗ್ ಹೇಳ್ತಾರೆ, ಸತ್ತಿರೋರು ಯಾರೇ ಆಗಿರ್ಬೋದು ಅವ್ರ ಅಂತ್ಯಕ್ರಿಯೆ ನಡೆಯುವಾಗ ನಾವು ಗೌರವ ಕೊಡಬೇಕು, ಅದು ನಮ್ಮ ಕರ್ತವ್ಯ. ಅದು ಆಗ ನಾವು ನಮ್ಮ ಪಾಡಿಗೆ ನಾವು ಚಿತ್ರೀಕರಣ ಮಾಡೋದಲ್ಲ ಅಂತ ಹೇಳಿ ಅವರ ಕ್ರಿಮೇಷನ್ ಪೂರ್ತಿ ಮುಗಿಸ್ಕೊಂಡು ಹೋದ ಮೇಲೆ ಅವ್ರು ಚಿತ್ರೀಕರಣವನ್ನು ಮುಂದುವರಿಸ್ತಾರೆ. ಆಗ ಅವರ ಕ್ರಿಮೇಷನಲ್ಲಿ ಇದ್ದವನು ಬಂದು ಶಂಕರ್ನಾಗ್ಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಸರ್ ಹೋದವ್ರು ನಮ್ಮ ತಂದೆ, ನಾನು ಬೇರೆ ಪ್ರಸಂಗಗಳನ್ನು ನೋಡಿದ್ದೀನಿ, ಯಾರೂ ಈ ಥರ ಮಾಡಲ್ಲ ಅಂಥೇಳಿ. ಶಂಕರ್ನಾಗಿಗೆ ಈ ಥರದ ನಂಬಿಕೆಗಳಿತ್ತು. ಅಂದರೆ ಇದು ಅವರ ಸಾವಿನ 2 ತಿಂಗಳು ಮುಂಚೆ ನಡೆದಂಥ ಘಟನೆ ಇದು. ಇನ್ನೊಂದು ದಿನೇಶ್ ಅವರು ಹೋದಾಗ, ದಿನೇಶ್ ಶಂಕರ್ನಾಗಿಗೆ ಬಹಳ ಪ್ರಿಯವಾದ ಕಲಾವಿದ. ಹೋದಾಗ ಶಂಕರ್ನಾಗು ಅನಂತನಾಗ್ ಇಬ್ಬರು ಒಟ್ಟಿಗೆ ಹೋಗ್ತಾರೆ. ಒಟ್ಟಿಗೆ ಹೋದ್ಮೇಲೆ ಬರಬೇಕಾದ್ರೆ ಕಾರ್ನಲ್ಲಿ ಅನಂತನಾಗಿಗೆ ಶಂಕರ್ನಾಗ್ ಹೇಳ್ತಾರೆ, ಒಂದು ಪಟ್ಟಿ ಮಾಡ್ಕೋಬೇಕು ನಾವು, ಎಷ್ಟು ಕೆಲಸಗಳಿದೆ ಅಂಥೇಳಿ, ಅದನ್ನು ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಅಂತ ಹಂಚ್ಕೊಂಡು ಕೆಲಸಗಳನ್ನು ಮಾಡಿ ಮುಗಿಸ್ಬಿಡ್ಬೇಕು ಅಂಥೇಳಿ. ಯಾಕೆ ಅಂತಂದರೆ ಗೊತ್ತಿಲ್ಲ ನಮಗೆ, ಕಾಲನ ಕರೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಮ್ಮ ಕೆಲಸಗಳು ನಮ್ಮ ಕೈಲಾದಷ್ಟನ್ನು ನಾವು ಮುಗಿಸ್ಬಿಟ್ಟು ಹೊರಟೋಗ್ಬಿಡ್ಬೇಕು ಅಂಥೇಳಿ. ಅನಂತನಾಗ್ ಹೇಳ್ತಾರೆ, ನಿಂಗೆ 30 ವರ್ಷ ಇನ್ನೂ ಈ ಥರ ಎಲ್ಲ ಮಾತಾಡ್ತೀಯ ನಾನು ಅಂತ ಹೇಳಿದ್ರೆ, ಇಲ್ಲ ದಿನೇಶ್ ನೋಡಿ ಎಷ್ಟು ಕನಸಿಟ್ಕೊಂಡಿದ್ರು, ಎಷ್ಟು ಹಾಡುಗಳನ್ನು ಹೇಳೋರು, ಎಷ್ಟು ಹೊರಟೋಗ್ಬಿಟ್ರು ಇವಾಗ. ಇನ್ನು ದಿನೇಶ್ ನಮಗೆ ಬರೀ ನೆನಪು ಮಾತ್ರ, ನಾವು ಬರೀ ನೆನಪು ಮಾತ್ರ ಉಳಿಯೋದರಲ್ಲಿ ಏನಾದರೂ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಅಂಥೇಳಿ. ಎಲ್ಲ ಒಂದು ಕಡೆ ಸಾವಿನ ಮುನ್ಸೂಚನೆ ಶಂಕರ್ನಾಗಿಗೆ ಸಿಗ್ತಾ ಇತ್ತಾ, ಅಥವಾ ಈ ಸಾವು ಶಂಕರ್ನಾಗನ್ನು ಕಾಡಿಸ್ತಾ ಇತ್ತು ಗೊತ್ತಿಲ್ಲ. ಈ ಘಟನೆಗಳೆಲ್ಲ ನಾನು ಅನಂತನಾಗ್ ಜೊತೆಗೆ ಮಾತಾಡುವಾಗ ಅವರು ಇವೆಲ್ಲ ನೆನಪು ಮಾಡಿಕೊಂಡ್ರು. ಅವ್ರಿಗೂ ಆಮೇಲೆ ಬಹಳದೆಲ್ಲ ಅನ್ನಿಸ್ತಾ ಇತ್ತಂತೆ, ಹೌದಲ್ಲ ಈ ಥರದ್ದೆಲ್ಲ ಸೂಚನೆಗಳು ನಾವು ಗಂಭೀರವಾಗಿ ತಗೊಳ್ಳಿಲ್ವಲ್ಲ ಅಂಥೇಳಿ. ಇನ್ನೊಂದು ಘಟನೆ, ಮರೆಯದ ಹಾಡು ಚಿತ್ರೀಕರಣಕ್ಕಾಗಿ ಅನಂತನಾಗ್ ಆಗುಂಬೆಯಲ್ಲಿರ್ತಾರೆ. ಪ್ರೀತಿ ಮಾಡೋ ತಮಾಷೆ ನೋಡೋ ಸಿನಿಮಾದ ಚಿತ್ರೀಕರಣಕ್ಕಾಗಿ ಶಂಕರ್ನಾಗ್ ಕೆಮ್ಮಣ್ಣುಗುಂಡಿನಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವರ ಪರ್ಸ್ನಲ್ ಕಾರನ್ನು ಸ್ನೇಹಿತರೊಬ್ಬರು ಕೇಳಿದ್ರು ಅಂತ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋದಕ್ಕೆ ಕೊಟ್ಟಿರ್ತಾರೆ. ಅದರ ಕಾರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಇವರ ಫ್ಯಾಮಿಲಿ ಡ್ರೈವರ್, ಶಂಕರ್ನಾಗ್ ಅವರ ಫ್ಯಾಮಿಲಿ ಡ್ರೈವರು ಮಂಗಳೂರಿನಲ್ಲಿ ಆಸ್ಪತ್ರೆಗೆ ಸೇರಿರ್ತಾರೆ. 3 ವರ್ಷದ ಮಗು ಸೇರಿ ಇಡೀ ಫ್ಯಾಮಿಲಿಗೆ ಪೆಟ್ಟಾಗಿರುತ್ತೆ. ಅವರು ನೋಡ್ಕೊಂಡು ಬರಬೇಕು ಅಂಥೇಳಿ. ಸರಿ ಶಂಕರ್ನಾಗ್ ಫೋನ್ ಮಾಡ್ತಾರೆ, ನೀನು ಆಗುಂಬೆನಲ್ಲೇ ಇರೋ, ನಾನು ಕಾರ್ ತೊಗೊಂಡು ಬರ್ತೀನಿ, ನಾವು ಆಗುಂಬೆಯಿಂದ ಮಂಗಳೂರಿಗೆ ಹೋಗೋಣ ಅಂಥೇಳಿ. ಆಗುಂಬೆಯಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಆಗುಂಬೆ ಘಾಟಿಯನ್ನು ದಾಟಿ ಹೋಗಬೇಕು, ರಾತ್ರಿ ಆಗಿರುತ್ತೆ, ಹೋಗ್ಬಿಡೋಣ ಅಂಥೇಳಿ ಹೊರಡ್ತಾರೆ. ಹೊಡ್ತಾ ಇರುವಾಗ ಅನಂತನಾಗ್ ಹೇಳ್ತಾರೆ ಶಂಕರ್ನಾಗಿಗೆ, ತುಂಬ ರ್ಯಾಶ್ ಡ್ರೈವಿಂಗ್ ಮಾಡಬೇಡ, ನಿನ್ನ ಡ್ರೈವಿಂಗ್ ಅಂದರೆ ಗಾಬರಿ ನನಗೆ ಅಂತ. ಇಲ್ಲೆಲ್ಲ ಹುಷಾರಾಗಿ ಹೋಗ್ತೀನಿ ಅಂಥೇಳಿ ಹೇಳಿ ಆಗುಂಬೆಯ ಘಾಟಿಯಲ್ಲಿ ಹೋಗ್ತಾ ಇರುವಾಗ ಕತ್ಲು ಇದ್ದಕ್ಕಿದ್ದಾಗೆ ಏನೋ ಶಬ್ದಗಳು ಕೇಳಿದಂಗೆ ಆಗುತ್ತೆ. ಕಾರನ್ನು ಅಲ್ಲೇ ನಿಲ್ಲಿಸಿ ಹೆಡ್ಲೈಟ್ ಆನ್ ಮಾಡ್ತಾರೆ. ಹೆಡ್ಲೈಟ್ ಆನ್ ಮಾಡಿದ್ರೆ ಒಂದಲ್ಲ ಎರಡಲ್ಲ, ಸಾವಿರಾರು ಕಪ್ಪೆಗಳು ರಸ್ತೆಯ ಮೇಲೆ ಜಿಗಿತಾ ಇದ್ದಾವೆ. ಮೊದಲ ಮಳೆ ಬಂದಾಗ ಕಪ್ಪೆಗಳು ಈ ಥರ ಸಂತೋಷ ಪಡ್ತವೆ. ಇದು ರಸ್ತೆ ತುಂಬ ಕಪ್ಪೆಗಳು, ಹಾವಿನ ಶಬ್ದ ಬೇರೆ ಕೇಳ್ತಾ ಇದೆ. ಇವರು ವಾಪಸ್ ಓಡಿ ಬಂದು ನೋಡ್ತಾರೆ, ಎಲ್ಲರೂ ಕಾರೊಳಗೆ ಹಾವು ಸೇರ್ಕೊಂಡ್ಬಿಡುತ್ತೋ ಅಂತ ಭಯಕ್ಕೆ. ಸರಿ, ಆ ಹಾವು ಆ್ಯಕ್ಚುಲಿ ಕಪ್ಪೆಗಳನ್ನು ತಿನ್ನಕ್ಕೆ ಬಂದಿರೋದು. ಇವರ ಕಾರು ಲೈಟ್ಗೆ ಅದು ಪಕ್ಕಕ್ಕೆ ಸರಿದು ಹೋಗುತ್ತೆ. ಅನಂತನಾಗ್ ಹೇಳ್ತಾರೆ, ಇಲ್ಲ ಈಗ ಒಂದು ಸ್ವಲ್ಪ ಹೊತ್ತು ಕಾಯೋಣ, ಈ ಕಪ್ಪೆಗಳೆಲ್ಲ
ಹೋಗಲಿ ಅಂಥೇಳಿ. ಬಟ್ ಶಂಕರನಾಗ್ ಹೇಳ್ತಾರೆ, ಅಯ್ಯೋ ಈ ಸಾವಿರಾರು ಕಪ್ಪೆಗಳಿದ್ದಾವೆ, ಇವೆಲ್ಲ ಹೋಗೋದು ಎಷ್ಟೊತ್ತಿಗೆ, ಅಷ್ಟೊತ್ತವರೆಗೂ ನಾವು ಕಾಯ್ತಾ ಕೂತ್ಕೊಳ್ಳೋಕ್ಕಾಗತ್ತಾ, ಹೊರಟ್ಬಿಡೋಣ ಅಂತ ಹೇಳ್ತಾರೆ. ಇಬ್ಬರು ಕಾರ್ ಹತ್ತುತ್ತಾರೆ. ಆ ಕಪ್ಪೆಗಳ ಮೇಲೆ ಶಂಕರನಾಗ್ ಕಾರನ್ನು ಓಡಿಸ್ಕೊಂಡು ಹೋಗ್ತಾರೆ. ಅದು ಮುಂದಕ್ಕೆ ಹೋದ್ಮೇಲೆ ಶಬ್ದ ಕೇಳಿಸುತ್ತೆ. ಆಮೇಲೆ ಮಂಗಳೂರಿಗೆ ರೀಚ್ ಆಗ್ತಾರೆ. ಈ ಘಟನೆ ಕೂಡ ಅನಂತನಾಗನ್ನು ಬಹಳ ಕಾಡಿದಂಥ ಘಟನೆ. ಬಹುಶಃ ಕಪ್ಪೆಗಳನ್ನು ಸಾಯಿಸಬಾರ್ದಾಗಿತ್ತೋ ಏನೋ ಅಂಥೇಳಿ. ಹೀಗೆ ಆಕ್ಸಿಡೆಂಟಿಗೆ ಮುಂಚೆ ಕೆಲವು ಸನ್ನಿವೇಶಗಳು ಅನಂತನಾಗ್ ಅವ್ರ ಮನಸ್ಸಲ್ಲಿ ಆಮೇಲೆ ಕಾಣಿಸ್ಕೊಂಡು ಭಯ ಹುಟ್ಟಿಸಿದ್ದಿದೆ. ಇದೇನೋ ಸೂಚನೆ ಇತ್ತೋ ಏನೋ ಅಂತ ಗೊತ್ತಿಲ್ಲ ಇದರಿಂದ. ಇಷ್ಟೊತ್ತಿಗಾಗಲೇ ಜೋಕುಮಾರಸ್ವಾಮಿ ಚಿತ್ರದ ವಿಷಯಕ್ಕೆ ಬಂದರೆ NFDCಗೆ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೆ ಶಂಕರನಾಗು. ಬಟ್ NFDCಯಲ್ಲಿ ದುಡ್ಡಿಲ್ಲ, ಮುಂದಿನ ವರ್ಷಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿಂದ ಅವರು ಚಿತ್ರವನ್ನು ನಿಲ್ಲಿಸಿ ಕಂಟ್ರಿ ಕ್ಲಬ್ನ ಕಡೆಗೆ ಸಂಪೂರ್ಣ ಗಮನ ಕೊಡ್ತಾರೆ. 1990 ಸೆಪ್ಟೆಂಬರ್ 20 ಕಂಟ್ರಿ ಕ್ಲಬ್ ಉದ್ಘಾಟನೆ ಆಗುತ್ತೆ. ಹರಿಪ್ರಸಾದ್ ಚೌರಾಸಿ ಅವರ ಕೊಳಲು ವಾದನವಂದು, ಇನ್ಯಾರು ಅದು ಮುಖ್ಯ ಅತಿಥಿಗಳಿಲ್ಲ. ಶಂಕರನಾಗ್ ಅವರು ಕಂಟ್ರಿ ಕ್ಲಬ್ ಬಗ್ಗೆ ಎಷ್ಟು ಇದಾಗಿರ್ತಾರೆ ಅಂತಂದರೆ, ನನಗೆ ಈ ಚಿತ್ರರಂಗ ಎಲ್ಲ ಸಾಕು, ನಾನು ಕಂಟ್ರಿ ಕ್ಲಬ್ನೇ ಮಾಡ್ಕೊಂಡಿರ್ತೀನಿ ಇದ್ರ ಮುಂದೆ ಅಂಥೇಳಿ. ಇಷ್ಟೊತ್ತಿಗಾಗಲೇ ಅವರಿಗೆ ಪಟವರ್ಧನ್ ಅಂತ ಹೇಳಿ ಇನ್ನೊಬ್ಬರು ಸಿಗ್ತಾರೆ. ಅವ್ರು ನಾನು NFDC ಲೋನ್ ಕೊಡೋದಕ್ಕೆ ನಿಮ್ಗೆ ವ್ಯವಸ್ಥೆ ಮಾಡಿಸ್ತೀನಿ, ಜೊತೆಗೆ ನಾನು ನಿಮ್ಮ ಜೊತೆಗೆ ಸೇರ್ಕೊಳ್ತೀನಿ ಅಂತಿದ್ದರಿಂದ ಭಾಸ್ಕರ್ ಚಂದಾವರ್ಕರ್ ಅವರನ್ನು ಭೇಟಿ ಮಾಡಿ ಪೂರ್ಣದಲ್ಲಿ 16 ಹಾಡುಗಳ ರೆಕಾರ್ಡ್ ಜೋಕುಮಾರಸ್ವಾಮಿಗೆ ಆಗುತ್ತೆ. ಇದು ಮೊದಲಿಗೆ ಆ ಸಿನಿಮಾದ್ದು. ಅನಂತನಾಗ್ ಹೇಳುವ ಹಾಗೆ ಅವರು ಇದನ್ನೇ ಪದ ಬಳಸಿದರು. ಹಮ್ ಆಪ್ಕೆ ಕೌನ್ ಹೇಗೆ ಹಾಡುಗಳಿಂದ ಹಿಟ್ಟಾಗಿತ್ತೋ, ಖಂಡಿತ ಜೋಕುಮಾರಸ್ವಾಮಿ ಕೂಡ ಈ ಚಿತ್ರ ಕಂಪ್ಲೀಟ್ ಆಗಿದ್ದರೆ ಹಾಡುಗಳಿಂದಲೇ ಹಿಟ್ಟಾಗ್ತಾಯಿತ್ತು. ಅಷ್ಟು ಸೊಗಸಾಗಿತ್ತು, ಒಂದಕ್ಕಿಂತ ಒಂದು ಹಾಡುಗಳು ಸೊಗಸಾಗಿತ್ತು ಅಂತ. ಯಾರಾದರೂ ಜೋಕುಮಾರಸ್ವಾಮಿ ನಾಟಕ ನೋಡಿದವರಿದ್ದರೂ ಗೊತ್ತಿರ್ಬೋದು, ತುಂಬ ಚೆನ್ನಾಗಿದೆ ಆ ಹಾಡುಗಳು ಆ್ಯಕ್ಚುಲಿ. ಇದಾದ ಮೇಲೆ ಕಂಟ್ರಿ ಕ್ಲಬ್ಬನ್ನು ಬೆಳೆಸಬೇಕು ಅಂತ ಇನ್ನೊಂದು ಕಡೆ ಶಂಕರನಾಗಿಗೆ ಕನಸು. ಎಲ್ಲೋ ಒಂದು ಕಡೆ 4 ಲಕ್ಷ ಹಣ ಸಿಗ್ತಾಯಿದೆ. ಇದಕ್ಕಿದ್ದಂಗೆ ಅನಂತನಾಗಿಗೆ ಫೋನ್ ಮಾಡ್ತಾರೆ, 4 ಲಕ್ಷ ಹಣ ಆಗ್ತಾಯಿದೆ, ನೀನು ಬಂದು ಸೈನ್ ಹಾಕಿದ್ರೆ ಅದು ದುಡ್ಡು ಸಿಗುತ್ತೆ ಅಂಥೇಳಿ. 4 ಲಕ್ಷ ಅನ್ನೋದು ಒಂದು ಮೂಲಧನ ಆಗಿ ಶಂಕರನಾಗಿಗೆ ಬರುತ್ತೆ. ಅಷ್ಟೊತ್ತಿಗೆ NFDCಯಿಂದ ಫೋನ್ ಬರುತ್ತೆ ಅವರಿಗೆ, ಇಲ್ಲ ನೀವು ಮುಂದುವರಿಬಹುದು ಅಂಥೇಳಿ. ಅಷ್ಟೊತ್ತಿಗಾಗಲೇ ಸೆಪ್ಟೆಂಬರ್ 29 ಬಂದುಬಿಟ್ಟಿದೆ. ಅಕ್ಟೋಬರ್ನಲ್ಲಿ ಪನೋರಮಾ ಲಾಸ್ಟ್ ಡೇಟ್, ಅಕ್ಟೋಬರ್ 31ಕ್ಕೆ ಪನೋರಮಾಗೆ ಚಿತ್ರ ಕಳಿಸ್ಬೇಕು. ಶಂಕರನಾಗ್ ಸೆಪ್ಟೆಂಬರ್ 29ಕ್ಕೆ ನಿರ್ಧಾರ ಮಾಡ್ತಾರೆ, ಇಲ್ಲ ನಾನು ಅನಂತನ ಪನೋರಮಾಕ್ಕೆ ಚಿತ್ರ ಕಳಿಸೋದೇ ಸಿದ್ಧ, 15 ದಿನದಲ್ಲಿ ಶೂಟಿಂಗು, 15 ದಿನದಲ್ಲಿ ಎಡಿಟಿಂಗು, ಡಬ್ಬಿಂಗು, ಸೆನ್ಸಾರ್ ಮಾಡಿಸಿ ರೆಡಿ ಮಾಡ್ತೀನಿ ಅಂಥೇಳಿ ಸೆಪ್ಟೆಂಬರ್ 29ನೇ ತಾರೀಕು ಕಂಟ್ರಿ ಕ್ಲಬ್ನಲ್ಲಿ ಕಾರ್ಪೊರೇಟ್ ಮೆಂಬರ್ಶಿಪ್ಗಳನ್ನು ಕಲೆಕ್ಟ್ ಮಾಡೋದಕ್ಕಾಗಿ ಒಂದು ಔತಣಕೂಟ ಮಾಡಿರ್ತಾರೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಯ ಮೆಂಬರ್ಸ್ ಬಂದಿರ್ತಾರೆ, ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಶಂಕರನಾಗು ರಾತ್ರಿ 10 ಗಂಟೆ ದಾಟಿದ್ರೂ ಕೂಡ ಯಾರೂ ಊಟಕ್ಕೆ ಹೇಳುವ ಸಾಧ್ಯತೆಯೇ ಕಾಣ್ತಾ ಇಲ್ಲ. ಸರಿ, ಅನಂತನಾಗ್ ಅವರು ಹೊರಡ್ತಾರೆ. ಅದಾದ ಮೇಲೆ ರಾತ್ರಿ 1 ಗಂಟೆವರೆಗೂ ಈ ಕಾರ್ಪೊರೇಟ್ ಕಂಪ್ನಿಗಳನ್ನೆಲ್ಲ ಊಟವನ್ನು ಮುಗಿಸಿ ದಾವಣಗೆರೆಯಲ್ಲಿ ಒಬ್ಬರು ಪ್ರೊಡ್ಯೂಸರು ಅವರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ. ಈ ಕಾರಣದಿಂದಾಗಿ ದಾವಣಗೆರೆಯಲ್ಲಿ ದುಡ್ಡನ್ನು ಇಸ್ಕೊಂಡು ಹೋಗೋದು ಅಂತ ಹೇಳಿ ಹೋಗ್ತಾರೆ. ದಾವಣಗೆರೆ ಹತ್ತಿರ ಬರ್ತಾ ಇದ್ದಾರೆ. ಒಂದು ಕ್ರಾಸ್ನಲ್ಲಿ ಅವನು ಡ್ರೈವರಿಗೆ ನಿದ್ದೆ ಹತ್ತಾ ಇದೆ ಅಂಥೇಳಿ ಶಂಕರನಾಗೆ ಡ್ರೈವರ್ನ ಹಿಂದಿನ ಸೀಟಿಗೆ ಕಳಿಸಿ ಅವರೇ ಡ್ರೈವಿಂಗ್ ಸೀಟಿಗೆ ಕುಳ್ಕೊಳ್ತಾರೆ. ಅದೆಲ್ಲ ಒಂಥರ ವಿಧಿಯ ಸಂಕಲ್ಪ ಇರಬೇಕು. ಒಂದೇ ಕ್ಷಣ ಒಂದು ಟ್ರಕ್ ಬಂದು ಇವರ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಬೆಳಿಗ್ಗೆ 4 ಗಂಟೆಗೆ ಅನಂತನಾಗಿಗೆ ಎಚ್ಚರಾಗಿ ಏನೋ ಒಂದು ಸಂಕಟ, ನೀರು ಕುಡಿದು ಮತ್ತೆ ಮಲ್ಕೊಂಡಿದ್ದಾರೆ. ಮಲ್ಕೊಂಡು 7 ಗಂಟೆ ಸುಮಾರಿಗೆ ಫೋನು ರಿಂಗ್ ಆಗುತ್ತೆ. ಆಗೆಲ್ಲ ಮೊಬೈಲ್ ಇರಲಿಲ್ಲ, ಟೆಲಿಫೋನ್ ಟ್ರಂಕಲ್ಲಿ ಬರುತ್ತೆ. ಬಂದರೆ ಹೀಗೆ ಶಂಕರನಾಗು ತೀರ್ಕೊಂಡಿದ್ದಾರೆ, ಸ್ಪಾಟ್ ಡೆತ್ತು ಅಂಥೇಳಿ. ಅನಂತನಾಗಿಗೆ ನಂಬಿಕೆನೇ ಬರಲ್ಲ. ರಾತ್ರಿನೂ ಅವ್ರ ಜೊತೆಗೆಲ್ಲ ಇದ್ವಿ ನಾವು, ಊಟ ಮಾಡಿ ಹೊರಟಿದ್ದಾನೆ ಅವನು. ಈಗ 7 ಗಂಟೆಗೆ ಅವನು ಫೋನ್ ಬರುತ್ತೆ ಅಂತ ಕಾಯ್ತಾಯಿದ್ದೆ, ದಾವಣಗೆರೆ ರೀಚ್ ಆದೆ ಅಂತ ಫೋನ್ ಮಾಡ್ತಾನೆ ಅಂತ ಕಾಯ್ತಾಯಿದ್ದೆ ನಾನು ಅಂತೇಳಿ. ಆವಾಗ ಪೊಲೀಸ್ ಇನ್ಸ್ಪೆಕ್ಟ್ರೇ ಫೋನ್ ಮಾಡಿ ತನ್ನ ಡೆಸಿಗ್ನೇಷನ್ಗಳನ್ನೆಲ್ಲ ಹೇಳಿಕೊಂಡು ಹೀಗೆ ಶಂಕರನಾಗ್ ಇಲ್ಲ ಅನ್ನೋ ಸುದ್ದಿ ಹೇಳ್ತಾರೆ. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಾಗತ್ತೆ. ವಿಧಿಯ ಸಂಕಲ್ಪ ಆಗಿರುತ್ತೆ. ಅವರ ಮಿಂಚಿನ ಓಟ ಶಂಕರನಾಗ್ ಹಿಂದಿನ ದಿನ ರಾತ್ರಿವರೆಗೂ ಕೂಡ ಕಾರ್ಪೊರೇಟ್ ಕಂಪ್ನಿಗಳ ಜೊತೆಗೆ ಚರ್ಚೆ ಮಾಡಿ, ಊಟದ ವ್ಯವಸ್ಥೆಗಳನ್ನು ಮಾಡಿ, ಕಾರ್ಪೊರೇಟ್ ಮೆಂಬರ್ಶಿಪ್ಗಳನ್ನು ಮಾಡಿ, ಕಂಟ್ರಿ ಕ್ಲಬ್ಬನ್ನು ದೊಡ್ಡದಾಗಿ ಬೆಳೆಸಬೇಕು, ಜೋಕುಮಾರಸ್ವಾಮಿಯನ್ನು ಅಕ್ಟೋಬರ್ 31 ಸೆನ್ಸಾರ್ ಮಾಡಿಸ್ಬೇಕು, ಈ ಥರದ ಎಲ್ಲ ಕನಸುಗಳನ್ನು ಇಟ್ಕೊಂಡು ಶಂಕರನಾಗ್
ತಮ್ಮ ಮಿಂಚಿನ ಓಟವನ್ನು ಮುಗಿಸಿ ಹೊರಟ್ಬಿಟ್ಟಿರ್ತಾರೆ. ಶಂಕರನಾಗ್ ಹೋಗಿ 30 ವರ್ಷಕ್ಕೆ ಬರ್ತಾಯಿದೆ ಇವಾಗ. ಈ 30 ವರ್ಷದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಕೂಡ ಶಂಕರನಾಗ್ ಇಲ್ಲದ ಕನ್ನಡ ಚಿತ್ರರಂಗ ಏನು ಅಂತ ತೋರಿಸ್ಕೊಟ್ಟಿದೆ. ಈ ಎಲ್ಲ ತಾಂತ್ರಿಕತೆಯಲ್ಲಿ ಕೂಡ ಶಂಕರನಾಗನ ನಾಯಕತ್ವ, ಅದು ಬಹುಶಃ ನನಗೆ ಅನಿಸೋದು ಚಿತ್ರರಂಗ ಒಂದೇ ಅಲ್ಲ, ರಾಜಕೀಯದಲ್ಲೂ ಶಂಕರನಾಗ್ ಅಂತವ್ರು ಬೇಕಿತ್ತು, ಅಥವಾ ನಿಮ್ಗೆ ಬೇರೆ ಉದ್ಯಮಗಳಲ್ಲೂ ಶಂಕರನಾಗ್ ಬೇಕಿತ್ತು. ಅದರಲ್ಲೂ ಕೂಡ ಈ ಕಾರ್ಪೊರೇಟ್ ಯುಗ ಬಂದಾಗ ಶಂಕರನಾಗ್ ಇದ್ದಿದ್ದರೆ ಅವ್ರು ಬಹಳ ಅದ್ಭುತವನ್ನು ಮಾಡ್ತಾಯಿದ್ರು. ಶಂಕರನಾಗ್ ನಮ್ಮ ಪಾಲಿಗೆ ಕನಸಾಗಿ ಉಳ್ಕೊಂಬಿಟ್ಟಿದ್ದಾರೆ. ಸೊ ಇಲ್ಲಿಗೆ ನಾವು ಶಂಕರನಾಗ್ ಮಿಂಚಿನ ಓಟವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯೊಂದಿಗೆ ಕನ್ನಡದ ಬಹಳ ಪ್ರಮುಖ ಸಂಗೀತ ನಿರ್ದೇಶಕರ ಬಗ್ಗೆ ಮಾತಾಡ್ತೀನಿ, ಯಾರು ಅಂತ ಕಾಯ್ತಾಯಿರಿ.